ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಾನು ಮೈಸೂರು ಪಾಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇಲ್ಲಿ ನಾನು 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬಾಣಲಿಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ. ಇನ್ನೊಂದು ಬಾಣಲಿಯಲ್ಲಿ 2 ಗ್ಲಾಸ್ ಕಡಲೆ ಹಿಟ್ಟು ತಗೊಂಡು ಅರ್ಧ ಗ್ಲಾಸ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸೈಡ್ ಬಾಣಲಿಯಲ್ಲಿ ನಾನು ಅರ್ಧ ಗ್ಲಾಸ್ ಎಣ್ಣೆ ಆ್ಯಂಡ್ ಅರ್ಧ ಗ್ಲಾಸ್ ತುಪ್ಪ ಹಾಕ್ಕೊಂಡು ಕರಗಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಸಕ್ಕರೆ ಪಾಕ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಒಂದೆಲೆ ಪಾಕ ಬರೋವರೆಗೂ ನಾವು ಸಕ್ಕರೆನ ಕರಗಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರುವ ಕಡಲೆ ಹಿಟ್ಟು ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಉಂಡೆಗಳು ಏನೂ ಇಲ್ಲದೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಆಡ್ತಾನೆ ಇರಬೇಕು. ನಾವು ಕೈ ಆಡಿಸಿಲ್ಲ ಅಂದರೆ ಅದು ಉಂಡೆಗಳು ಕಟ್ಕೊಂಡು ಮೈಸೂರು ಪಾಕ್ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಅತ್ತಿಗೆ ರೆಸಿಪಿ ಶೇರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಣ್ಣೆ ತುಪ್ಪ ಬಿಸಿ ಆಗಿದೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಯ್ಲ್ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಸೀದೋಗುತ್ತೆ. ಆ್ಯಂಡ್ ಫ್ಲೇಮ್ ಕೂಡ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಯ್ಲ್ ಬಂದಿದ್ದ ತಕ್ಷಣ ನೋಡ್ಬೋದು, ಇವಾಗ ಒಂದು ಬಾಯ್ಲ್ ಬಂದಿದೆ ಕಡಲೆ ಹಿಟ್ಟು ಮಿಶ್ರಣ. ಇವಾಗ ಒಂದು ಸೌಟ್ ತುಪ್ಪ ಹಾಕ್ಕೋತಾರೆ. ತುಪ್ಪ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲ ಸೀದೋಗುತ್ತೆ, ಇಲ್ಲ ಉಂಡೆಗಳು ಬಂದ್ಬಿರುತ್ತೆ ಮೈಸೂರು ಪಾಕು. ಸೊ ಇಲ್ಲಿ ಮೈಸೂರು ಪಾಕದು ಮೆಷರ್ಮೆಂಟ್ಸ್ ಬಂದ್ಬಿಟ್ಟು ಇವಾಗ 1 ಸೌಟ್ ತುಪ್ಪನ ಹಾಕ್ಕೊಂಡಿದ್ದಾರೆ. ನೀವು ನೋಡ್ಬೋದು ಆ ಮಿಶ್ರಣಕ್ಕೆ ತುಪ್ಪ ಹಾಕಿದ ತಕ್ಷಣ ಟೆಕ್ಸ್ಚರ್ ಚೇಂಜ್ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮೈಸೂರು ಪಾಕ್ದು ಮೆಷರ್ಮೆಂಟ್ಸ್ ಬಂದು 2 ಗ್ಲಾಸ್ ಕಡಲೆ ಹಿಟ್ಟು ತಗೋಬೇಕು, 2 ಗ್ಲಾಸ್ ಸಕ್ಕರೆ ಆ್ಯಂಡ್ 3/4 ಗ್ಲಾಸ್ ತುಪ್ಪ ಆ್ಯಂಡ್ 3/4 ಗ್ಲಾಸ್ ಎಣ್ಣೆ ತಗೋಬೇಕು. ಅರ್ಧ ಗ್ಲಾಸ್ ಎಣ್ಣೆ ಅರ್ಧ ಗ್ಲಾಸ್ ತುಪ್ಪನ ಬಾಣಲಿಯಲ್ಲಿ ಕರಗಿಸಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಅರ್ಧ ಗ್ಲಾಸ್ ತುಪ್ಪ ಎಣ್ಣೆ ಬಂದು ಕಡಲೆ ಹಿಟ್ಟು ಮಿಶ್ರಣಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವಾಗ ಮತ್ತೆ ನೀವು ನೋಡ್ಬೋದು ಸೆಕೆಂಡ್ ಟೈಮ್ ಒಂದು ಸೌಟ್ ತುಪ್ಪನ ಹಾಕ್ಕೊಂಡಿದ್ದಾರೆ. ಸೊ ಇದು 3ನೇ ಸಲ ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು ಹಾಕ್ತಾ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಮೈಸೂರು ಪಾಕ್ ಮಿಶ್ರಣ ಸೀದೋಗುತ್ತೆ ಆ್ಯಂಡ್ ಉಂಡೆಗಳು ಬಂದುಬಿಡ್ತದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನಮಗೆ ಮೈಸೂರು ಪಾಕ್ ಅನ್ನೋದು ಚೆನ್ನಾಗಿ ರುಚಿಯಾಗಿ ಬರಲ್ಲ. ನೀವು ನೋಡ್ಬೋದು ಇದು 4th ಟೈಮ್ ಹಾಕ್ತಾ ಇದ್ದಾರೆ. ಮತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಮೈಸೂರು ಪಾಕ್ ಮಾಡುವಾಗ ನಾವು ಈ ಥರ ವುಡನ್ ಸೌಟನ್ನೇ ಯೂಸ್ ಮಾಡ್ಕೋಬೇಕು. ಸ್ಟೀಲ್ ಸೌಟ್ ಯೂಸ್ ಮಾಡಿಕೊಂಡ್ರೆ ಅದು ಬೇಗ ನಮಗೆ ಸೌಟ್ಗೆ ಅಂಟ್ಕೊಂಡು ಬರ್ತಾ ಇರುತ್ತೆ ಆ್ಯಂಡ್ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ 5th ಟೈಮ್ ಹಾಕ್ತಾ ಇದ್ದಾರೆ. ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಬಾಣಲಿಗೆ ಮೆತ್ಕೊಂಡು ಬರುತ್ತೆ ಆ್ಯಂಡ್ ಉಂಡೆಗಳು ಸಹ ಆಗುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು ನಾನು ಹೇಳ್ದಾಗೆ ಮೆಷರ್ಮೆಂಟ್ಸ್ ಎಲ್ಲ ಆ ಮೆಷರ್ಮೆಂಟ್ಸಲ್ಲಿ ತಗೊಂಡ್ರೆ ನಮಗೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ 6th ಟೈಮ್ ಹಾಕ್ಕೋತಾ ಇದ್ದಾರೆ. ನಮಗೆ ಟೆಕ್ಸ್ಚರ್ ಯಾವ ಥರ ಬರಬೇಕು ಅಂದರೆ ನಮಗೆ ಗೊತ್ತಾಗುತ್ತೆ, ರವೆ ಥರ ಟೆಕ್ಸ್ಚರ್ ಬರಬೇಕು. ಅರೌಂಡ್ 10 to 12 ಮಿನಿಟ್ಸ್ಗೆ ನಮಗೆ ಆ ರವೆ ಥರ ಟೆಕ್ಸ್ಚರ್ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಇವಾಗ 6th ಟೈಮ್ ಹಾಕಿದ್ದಾರೆ. ಸೊ 7th ಟೈಮ್ ಹಾಕಿದ ನಂತರ ಆ ಟೆಕ್ಸ್ಚರ್ನ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ. ಸೊ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಸೊ ಯಾವಾಗೂ ನಾವು ಮೈಸೂರು ಪಾಕ್ ಮಾಡೋವಾಗ ಸ್ಟೀಲ್ ಬಾಣಲಿ ಇಟ್ಕೋಬಾರ್ದು, ಅಲ್ಯೂಮಿನಿಯಂ ಬಾಣಲಿ ಇಟ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಟೆಕ್ಸ್ಚರ್ ಬಂದಿದೆ. ಸೊ ಟೆಕ್ಸ್ಚರ್ ಬಂದಾದಮೇಲೆ ಮತ್ತೆ ಇನ್ನೊಂದು ಸೌಟ್ ಹಾಕ್ಕೋತಾ ಇದ್ದಾರೆ ತುಪ್ಪನ. ಸೊ ಮಿಕ್ಸ್ ಮಾಡಿಬಿಟ್ಟು ಟೆಕ್ಸ್ಚರ್ ಚೆನ್ನಾಗಿ ಬಂದಮೇಲೆ ನಮಗೆ ಮಿಕ್ಕಿರೋ ಎಣ್ಣೆ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರೌಂಡ್ 1.5 ಮಿನಿಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಮಗೆ ಮೈಸೂರು ಪಾಕ್ ರೆಡಿ ಆಗುತ್ತೆ. ಸೊ ಇರೋದು ಫುಲ್ ಹಾಕ್ಬಿಡ್ತಾ ಇದ್ದಾರೆ, ನೀವು ನೋಡ್ಬೋದು ಇವಾಗ. ಸೊ ಟೆಕ್ಸ್ಚರ್ ಬಂದಮೇಲೆ ಮಿಕ್ಕಿರೋ ತುಪ್ಪ ಎಣ್ಣೆ ಏನಿದ್ರು ಸಹ ಮಿಕ್ಸ್ ಮಾಡಿ ಹಾಕಿಬಿಡಬೇಕು. ಸೊ ಇವಾಗ ಒಂದು ತಟ್ಟೆಯಲ್ಲಿ ತುಪ್ಪನಾದರೂ ಗ್ರೀಸ್ ಮಾಡಿ ಇಟ್ಕೋಬೋದು ಅಥವಾ ಆಯಿಲ್ನಾದರೂ ಗ್ರೀಸ್ ಮಾಡಿ ಇಟ್ಕೋಬೋದು ನಾವು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ತಟ್ಟೆಗೆ ಹಾಕಿ ಬಗ್ಗಿಸ್ಕೋಬೇಕು. ಸೊ ಇವಾಗ ಈ ಮೈಸೂರು ಪಾಕ್ ಬಂದು ನಮಗೆ ತಣ್ಣಗಾದ ನಂತರ ಬೇಕ್ರಿಯಲ್ಲಿ ಸಿಗುತ್ತೆ ಅಲ್ವಾ, 3 ಕಲರ್ಸ್, ಲೈಟ್ ಯೆಲ್ಲೋ, ಡಾರ್ಕ್ ಯೆಲ್ಲೋ ಆ್ಯಂಡ್ ಇನ್ನು ಡಾರ್ಕ್ ಯೆಲ್ಲೋ. ಸೊ ಆ ಥರ ಟೆಕ್ಸ್ಚರಲ್ಲಿ ನಮಗೆ ಮೈಸೂರು ಪಾಕ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾಯಿತು.
ಸೊ ನೋಡ್ಬೋದು ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ. ಸೊ ಇವಾಗ ತಟ್ಟೆಗೆ ತುಪ್ಪ ಹಚ್ಚಿ ಇಕ್ಕಿದ್ದೀನಿ. ಇಲ್ಲಿ ಬಗ್ಗಿಸ್ತಾ ಇದ್ದಾರೆ. ಬಗ್ಸಿದ ತಕ್ಷಣವೇ ನಾವು ಅದನ್ನು ಅರಳ್ಕೋಬೇಕು ಫ್ರೆಂಡ್ಸ್. ಒಂದೇ ಲೆವೆಲ್ ಆಗಿ ಮಾಡ್ಕೋಬೇಕು. ಸೊ ಈ ಮೈಸೂರು ಪಾಕ್ ಇವಾಗ ತಟ್ಟೆಗೆ ಬಗ್ಸಿರೋದಾಗಿದೆ. ಅರೌಂಡ್ 2 to 3 hours ಬೇಕು. ಸೆಟ್ ಆಗೋಕ್ಕೆ 2 to 3 hours ಬೇಕು ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ ಎಣ್ಣೆ ತುಪ್ಪ ಎಲ್ಲ ತೇಲ್ಕೋತಾ ಇದೆ. ಬಟ್ ಡ್ರೈ ಆದಮೇಲೆ ನಮಗೆ ಆ ಎಣ್ಣೆ ತುಪ್ಪ ಅನ್ನೋದು ಏನೂ ಕಾಣಿಸೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿರುತ್ತೆ. ಸೊ ಚೆನ್ನಾಗಿ ಅರಳ್ಕೋಬೇಕು ನಾವು, ವಿತೌಟ್ ಲಂಪ್ಸ್ ಅರಳ್ಕೋಬೇಕು. ಸೊ ಇವಾಗ ಅರೌಂಡ್ 1/2 hour ಆಗಿದೆ. ನಮ್ಮ ಅದಕ್ಕೆ ಮಾರ್ಕ್ ಮಾಡಿ ಇಕ್ತಾ ಇದ್ದಾರೆ. ಬಟ್ ಪೀಸಸ್ನ ತೆಗಿತಾ ಇಲ್ಲ, ಜಸ್ಟ್ ಮಾರ್ಕ್ ಮಾಡಿ ಇಕ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು ಇನ್ನು ಆರಿಲ್ಲ ಮೈಸೂರು ಪಾಕ್. ಸೊ 1/2 hour ಆದಮೇಲೆ ನಾವು ಮಾರ್ಕ್ ಮಾಡಿ ಇಟ್ಕೋಬೇಕು. ಸೊ ಮಾರ್ಕ್ ಮಾಡ್ಕೊಂಡಿದ ನಂತರ ಒಂದು 2 to 3 hours ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಮೈಸೂರು ಪಾಕ್ ಅಂತ. ಆ್ಯಂಡ್ ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ನನಗೆ ಆ ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಬಟ್ ಒನ್ಸ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಪ್ಲೀಸ್ ಸಾರಿ, ಬೇಜಾರು ಮಾಡ್ಕೋಬೇಡಿ. ವೆಕೇಷನ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ವ. ಸೊ ಅರೌಂಡ್ 2 to 3 hours ಆದಮೇಲೆ ನೋಡ್ಬೋದು ನೀವು ಮೈಸೂರು ಪಾಕು ಜಸ್ಟ್ ಚಾಕುವಲ್ಲಿ ಎತ್ತಿದ ತಕ್ಷಣ ನನಗೆ ಬಂದುಬಿಡುತ್ತೆ ಫ್ರೆಂಡ್ಸ್. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಬಟ್ ನೀವು ನೋಡ್ಬೋದು ಪೀಸ್ ಮಾಡಿ ಇಕ್ಕಿದ್ದೀನಿ ನಾನು. ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸೊ ಯಾರಾದರೂ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.